ಪ್ರಜಾಶಕ್ತಿ ಟಿವಿ ವರದಿಗೆ ಬೆಸ್ಕಾಂ ಅಧಿಕಾರಿಗಳು ಫುಲ್ ಅಲರ್ಟ್. ಸಾವಿಗೆ ಬಾಯಿ ತೆರೆದು ಕೂತಿದ್ದ ವಿದ್ಯುತ್ ಬಾಕ್ಸ್ ಫುಲ್ ರಿಪೇರಿ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಜನಪರವಾದ ಕೆಲಸಗಳನ್ನ ಮಾಡುತ್ತಾ ಸಾರ್ವಜನಿಕರ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದಿಟ್ಟು ಎಚ್ಚರ ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮಹಾನಗರ ಪಾಲಿಕೆ, ಕೆಇಬಿ, ಬೆಸ್ಕಾಂ ಹಾಗೂ ಜಿಲ್ಲಾಡಳಿತದ ಕೆಲ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿ ನೆನಪಿಸ್ತಾ ಇದೆ. ತುಮಕೂರಿನಲ್ಲಿ ಕೆಇಬಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಗರದ ಬಹುತೇಕ ಕಡೆಗಳಲ್ಲಿನ ವಿದ್ಯುತ್ ಬಾಕ್ಸ್ಗಳು ಓಪನ್ ಆಗಿದ್ವು. ಇದರಿಂದಾಗಿ ಸಾರ್ವಜನಿಕರ ಜೀವಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿಯಾಗಿತ್ತು. ನಿನ್ನೆ ಈ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಸ್ಥಳಕ್ಕೆ ದೌಡಾಯಿಸಿ ವಿದ್ಯುತ್ ಬಾಕ್ಸ್ಗಳನ್ನು ಮುಚ್ಚುವ ಕೆಲಸ ಮಾಡ್ತಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹೌದು, ನಗರದ ಪ್ರಮುಖ ರಸ್ತೆಗಳು ಹಾಗೂ ಪಾದಾಚಾರಿ ಮಾರ್ಗಗಳಲ್ಲಿ ಎಲೆಕ್ಟ್ರಿಕ್ ಬಾಕ್ಸ್ಗಳು ಮುಚ್ಚದೆ ಓಪನ್ ಆಗಿದ್ವು. ಉಪ್ಪರಳಿಯ ಬ್ರಿಡ್ಜ್ ಕೆಳಭಾಗದಲ್ಲಿದ್ದ ವಿದ್ಯುತ್ ಬಾಕ್ಸ್ ಕೂಡ ಓಪನ್ ಆಗಿತ್ತು. ಅದು ಹೇಳಿ ಕೇಳಿ ಫುಡ್ ಸ್ಟ್ರೀಟ್. ಇದರಿಂದ ಅಲ್ಲಿಗೆ ಸಾರ್ವಜನಿಕರು ಹೋಗ್ತಾನೆ ಇರ್ತಾರೆ. ಇಂತಹ ಓಪನ್ ಆಗಿರುವ ವಿದ್ಯುತ್ ಬಾಕ್ಸ್ಗಳಿಂದಾಗಿ ಯಾವಾಗ ಬೇಕಾದರೂ ಸಾವು ನೋವು ಸಂಭವಿಸಬಹುದೆಂದು ವರದಿ ಮಾಡಿತ್ತು. ನಮ್ಮ ವರದಿಗೆ ಎಚ್ಚೆತ್ತ ಕೆಇಬಿ ಮತ್ತು ಬೆಸ್ಕಾಂ ಅಧಿಕಾರಿಗಳು ಇಂದು ನಗರದ ಬಹುತೇಕ ಕಡೆಗಳಿಗೆ ಭೇಟಿಯನ್ನ ನೀಡಿದ್ರು. ಓಪನ್ ಆಗಿರುವ ವಿದ್ಯುತ್ ಬಾಕ್ಸ್ಗಳನ್ನು ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಉಪ್ಪಾರಳ್ಳಿ ಬ್ರಿಡ್ಜ್ ಕೆಳಭಾಗದಲ್ಲಿ ಓಪನ್ ಇದ್ದ ವಿದ್ಯುತ್ ಬಾಕ್ಸ್ ಮುಚ್ಚುವ ಕೆಲಸ ಕೂಡ ಮಾಡಿದ್ದಾರೆ. ಮಾಧ್ಯಮದ ನೈತಿಕ ಜವಾಬ್ದಾರಿಯನ್ನ ಬಿಂಬಿಸಿದ ಪ್ರಜಾಶಕ್ತಿ ಟಿವಿಗೆ ಸಾರ್ವಜನಿಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ರಜಾಶಕ್ತಿ ಟಿವಿಯ ಒಂದೇ ಒಂದು ವರದಿಗೆ ಜಿಲ್ಲಾಡಳಿತ ಹಾಗೂ ಬೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು ನಾನು ವಿಷಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿನ್ನೆ ತಾನೇ ವರದಿ ಬಿತ್ತರಿಸಿತ್ತು. ನಿಮ್ಮ ಪ್ರಜಾಶಕ್ತಿ ಟಿವಿ ಏನು ಒಂದು ಸ್ಥಳೀಯ ಮಾಧ್ಯಮವಾಗಿ ಒಂದು ಜನಪರವಾದಂತಹ ಕೆಲಸಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನೋ ಇದೇ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಸಹ ನಿನ್ನೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಗರಾದ್ಯಂತ ಪ್ರಮುಖ ಬೀದಿಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿರುವಂತಹ ಪ್ರಮುಖ ಬೀದಿಗಳಲ್ಲೇ ಕೆಇಬಿ ಅಧಿಕಾರಿಗಳ ಇಂಥ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಏನು ಜಿಲ್ಲೆಯಾದ್ಯಂತ 10 ಸಾವಾದರೂ ಕೂಡ ಎಚ್ಚೆತ್ತುಕೊಂತಾ ಇಲ್ಲ ಬೆಸ್ಕಾಂ ಇಲಾಖೆ ಅಂತ ಒಂದು ಸುದ್ದಿ ಬಿತ್ತರಿಸಿತ್ತು. ಇದಕ್ಕೆ ಏನು ಜಿಲ್ಲಾಡಳಿತವನ್ನು ಕೂಡ ಹೊಣೆ ಮಾಡಿತ್ತು. ಅವರು ಕೂಡ ಖಡಕ್ ಸೂಚನೆ ಕೊಡಬೇಕು ಅಂತ ಹೇಳಿದ್ದು. ಏನು ವರದಿ ಮಾಡಿದ ಒಂದೇ ದಿನದಲ್ಲಿ ಏನು ಬೆಸ್ಕಾಂ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದೌಡಾಯಿಸಿ ಸಂಪೂರ್ಣ ಏನು ಮುಚ್ಚಳ ತೆರೆದಿತ್ತು ಸಂಪೂರ್ಣ ಮುಚ್ಚಳ ಬಿಡಿಸಿ ಟೇಪ್ ಕೂಡ ಹಾಕಿರುವಂಥದ್ದು ಪ್ರಜಾಶಕ್ತಿ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಒಂದು ಸ್ಥಳೀಯ ಮಾಧ್ಯಮವಾಗಿ ತನ್ನ ಕರ್ತವ್ಯ ಎಷ್ಟರ ಮಟ್ಟಿಗೆ ನಿರ್ವಹಿಸ್ತಾ ಇದೆ ಅಂತ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಸಹ ಇಂತಹ ಅಧಿಕಾರಿಗಳು ವರದಿ ಮಾಡಿದ ನಂತರ ಎಚ್ಚೆತ್ತುಕೊಳ್ಳುವಂತಹ ಅಧಿಕಾರಿಗಳು ವರದಿ ಮಾಡುವಂತಹ ಮುನ್ನವೇ ಎಚ್ಚೆತ್ತುಕೊಂಡು ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು 10 ಸಾವಾಗಿತ್ತು. ಈ ಪ್ರಕರಣ ಏನು ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಆಯಿತು. ವರದಿಯಾದ ಒಂದೇ ದಿನದಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ಇದೇ ರೀತಿ ಕರ್ತವ್ಯ ನಿರ್ವಹಿಸಲಿ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.